ಹೇಳಿ ಚಂದ್ರಿಕಾ. No, I was just reading. ರೀಡ್ ಮಾಡಿ ಅಂತಾನೆ ಹೇಳಿದ್ದು. ಅಮ್ಮ ಇವಾಗ ಬಂದು he got discharged right now. ಅವ್ರಿಗೆ ಹಾಸಿಗೆ ಎಲ್ಲ ಅರೇಂಜ್ ಮಾಡಿ ಎಲ್ಲ ಕೊಟ್ಬಿಟ್ಟು ಅವ್ರ ರೂಮ್ಗೆ ಅವ್ರನ್ನ ಬಿಟ್ಬಿಟ್ಟು ನಾನ್ ಮೇಲಕ್ಕೆ ಬರಕ್ ಇಷ್ಟೊತ್ತಾಯ್ತು. How is she doing now, sir? ಓಕೆ, ನೋವುದೆಲ್ಲ ಇರುತ್ತಲ್ವಾ, ಅದು ಇಷ್ಟ ದಿನ ಹಾಸ್ಪಿಟಲ್ ಇದ್ದಿದ್ದು ಆಲ್ ಆಫ್ ಸಡನ್ ఇంటికి వచ్చారంటే కొంచెం ఆ గిడ్డినెస్ ಅದೆಲ್ಲ ఉంది. ఇప్పుడు 5 minutes ఆయా అంతే. ನೀವೊಂದ್ಸಲ ಹೇಳ್ತೀರಾ? ನಿರ್ಮಲಾ ಆಂಟಿ బయట ఉన్నారా? అవును సార్, ఇంకొక 5 minutes ఇంట్లో ఇల్లు చేరిపోతాను. పర్వాలేదు. చంద్రిక, tell them, let everybody follow you. ನಿಧಾನಕ್ಕೆ ಹೇಳಿ ನೋಡೋಣ. ನೀಳಾ ತುಂಗ ಸ್ತನಗಿರಿ ತಟಿ ಮಾರ್ಗಳಿ ತಿಂಗಳ್ ವೈಯತ್ತುವಾಳ್ ಅಲ್ಲಿವರೆಗೂ ಹೇಳಿ ನೋಡೋಣ. ಲೆಟ್ ಅಸ್ ಸಿ, ಜಸ್ಟ್ ಮೇಕ್ ಅ ಟ್ರೈ. ಎಲ್ರು ಮ್ಯೂಟ್ ಮಾಡ್ಕೊಳ್ಳಿ. ನೀಳಾ ತುಂಗ ಸ್ತನಗಿರಿ ತಟಿ ಸುಪ್ತಂ ಉದ್ಬೋಧ್ಯ ಕೃಷ್ಣಂ ಪಾರಾರ್ತ್ಯಂ ಸ್ವಂ ಶ್ರುತಿಶತ ಶಿರಸಿದ್ಧಂ ಅಧ್ಯಾಪಯಂತಿ ಸೋಚಿಷ್ಟಾಯಾಂ ಸ್ರಜಿನಿಗಳಿತಂ ಯಾ ಬಾಲಾತ್ಕೃತ್ಯ ಭುಂಕ್ತೆ ಗೋದಾ ತಸ್ಯೈ ನಮ ಇದಮಿದಂ ಭೂಯ ಏವಾಸ್ತು ಭೂಯಃ. அன்னவயல் புதுவை ஆண்டாள் அரங்கற்கு பன்னு திருப்பாவை பல்பதியம் இன்னிசையால் பாடி கொடுத்தாள். நற்பாமாலை பூமாலை சோடி கொடுத்தாலை சொல்லு. சோடி கொடுத்த சுடர் கொடியே தொல்பாவை பாடியருளவல்ல பல்வலையாய் நாடினி வெங்கடவர்க்கென்னை விதியென்ற இம்மாத்தம் நாங்கடவா வண்ணமே வல்கு. மார்கழி திங்கள் மதி நிறைந்த நன்னாளாள் நீராட போதுமினோ நேரிழையீர். ಶ್ರೀರ್ಮಲ್ ಸರ್ ಅದ್ವಂತ ಹೇಳ್ತೀರಾ? ಶ್ರೀರ್ಮಲ್கு மாய்பாடி செல்வச் சிறுமீர்காள் கோருவேல் ಸರ್ ಅದೊಂದ್ಸರಿ ಹೇಳ್ತೀರಾ? ಕೋರ್ವೇಲ್ கொடுந்துளிலன் கோர்வேல் கொடும் தொழிலன் நந்த கோபன் குமரன் ஏராந்த கண்ணி யசோதை இளசிங்கம் கார்மேனி சிங்கன் கதிர்மதியம் போல் முகத்தான் நாராயணனே நமக்கே பறை தருவான். பாரோர் புகழ படிந்தேளோர் எம்பாவாய். Once more. மார்கழி திங்கள் மதி நிறைந்த நன்னாளாள் நீராட போதுமினோ நேரிழையீர். ಶ್ರೀರ್ಮಲ್கு
ಅದೇನೋ ಬರ್ತಾ ಇಲ್ಲ ಸರ್. ಶ್ರೀರ್ಮಲ್ ಹೇಳಾಯ್ತಲ್ಲ ಕರೆಕ್ಟ್ ಆಗಿ. ಶೀರ್ಮಲ್ ಮಾಯ್ಪಾಡಿ ಚೆಲ್ವ ಚಿರುಮೀರ್ಹಾಳ್. ಶ್ರೀರ್ಮಲ್ಗು ಮಾಯ್ಪಾಡಿ ಶೆಲ್ವತ್ ಚಿರುಮಿ ಶೀರ್ಮಲ್ ಹೂಮ್ ಅಂತ ಅಲ್ವಾ ಸರ್ ಹೇಳಿದ್ ನೀವು? ಶೀರ್ಮಲ್ ಹೂಮ್ ಆಯ್ಪಾಡಿ ಅಂತ ಅಲ್ವಾ ಸರ್ ಹೇಳಿದ್ದು? ఆయిపాడి అంత వస్తే మీకు షీర్మల్ హుమ్ చెప్పొచ్చు, లేకపోతే షీర్మల్ మాయపాడి ఆకారంలో మకారం చేరుకుంటుంది. రెండు చెప్పొచ్చు, నో ప్రాబ్లం. షీర్మల్ హుమ్ ಅಂತ ಮಾಡ್ಕೊಂಡು ಆಯ್ಪಾಡಿ ಹೇಳಿ, ನೋ ಪ್ರಾಬ್ಲಮ್. ಶ್ರೀರ್ಮಲ್ ಮಾಯ್ಪಾಡಿ ಶೆಲ್ವತ್ ಚಿರುಮೀರ್ಹಾಳ್ ಕೋರ್ವೇಳ. ಸರ್ ಸಾರಿ, ಇಲ್ಲಿ ಪವರ್ ಹೋಯ್ತು. ಕೂರ್ವೆ കൊടുന്തുഴിലൻ നന്ദ ഗോപൻ കുമരൻ ഏരാർന്ന കണ്ണി യശോദൈ ഇളം ശിംഗം താർമേനിച്ചെങ്കൺ കതിർമതിയം പോൽ മുഹത്താൻ നാരായണനേ നമക്കേ പരൈ തരുവാൻ பாரோர் புகழ படிந்தேலோர் எம்பாவாய் வையத்துவாள் வீர்காள் நாமும் நம் பாவைக்கு செய்யும் கிரிசைகள் கேளீரோ பார்க்கடலுள் பையத்துயின்ற பரமனடி பாடி நெய்யுண்ணோன் பாலுண்ணோன் நாட்காலே நீராடி மையிட்டெழுதோம் மலரிட்டு நாமுடையோம் செய்யாதன செய்யோம் தீக்குறளை சென்றோதோம் ஐயமும் பிச்சையும் ஆந்தனையும் கை காட்டி ഉഞ്ഞുമാരെണ്ണി ಮುಹಂದೇಲೋರೆಂಬಾವಾಯ್. ಇವತ್ತು ವಯತ್ತುವಾಳ್ ವೀರ್ಹಾಳ್ ಮೀನಿಂಗ್ ನೋಡೋಣ. ಆಮೇಲೆ ವಿಲ್ ಗೋ ಫಾರ್ ದ ಥರ್ಡ್ ಪಾಶುರಂ ಓಂಗ್ಯೂಲಹಳ ಉತ್ತಮನ್ ಪೇರ್ಪಾಡಿ. ಓಕೆ, ವೈಯತ್ತುವಾಳ್ ಈ ಭೂಮಿಯಲ್ಲಿ, ವಾಳ್ ವೀರ್ಹಾಳ್ ಒಳ್ಳೆ ಉತ್ತಮವಾದಂತಹ ಬಾಳ್ವೆಯನ್ನು ಬಾಳಲು ಬಂದಿರುವಂತಹ ಹೇ గోపికయరే, ఈ భూమిలో దిగి మంచి గొప్పమైన జీవితలు గడిపేకి అని పుట్టిన గోపికా స్త్రీయుల ఈ இந்த பூமி இவ்வையகத்தில் நல்ல வாழ்வை வாழ வேண்டி வந்திருக்கக்கூடிய இளை பெண்கள் ಗೋಪಿಕೆಗಳೇ, ಈ ಬಾಳನ್ನ ನಾವು ಬಾಳ್ತೀವಿ. ಯಾವ ತರ? ನಾಮುಂ ನಮ್ ಪಾವೈಕ್, ನಾವು ನಮ್ಮ ವ್ರತದ ಸಲುವಾಗಿ ನಾವೆಲ್ಲ ಕೂಡಿದ್ದೀವಿ. ವಿ ಹ್ಯಾವ್ ಡನ್ ದ ಗ್ರೂಪ್ ಬಿಕಾಸ್ ಆಫ್ ಅವರ್ ವ್ರತ, ಅಂಡ್ ವಿ ಹ್ಯಾವ್ ಸೆಟ್ ಆಫ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ದಟ್ ಹ್ಯಾವ್ ಟು ಬಿ ಫಾಲೋಡ್ ಇನ್ ಅವರ್ ವ್ರತ. ಸಲುವಾಗಿ ಕೈಕೊಳ್ಳುವ ಕಾರ್ಯಗಳನ್ನು ಕುರಿತು ನಾವು ಕೇಳಿರಿ. ಸಿ, listen to me. What are the vratas that we are going to do? ಕ್ಷೀರ ಸಮುದ್ರದಲ್ಲಿ ಪನ್ನಗಶಾಯಿಯಾಗಿ ಪವಡಿಸಿರುವಂತಹ ಆ ಪರಮಾತ್ಮನನ್ನ ಮುಟ್ಟಿ ನಾವು ನಮಸ್ಕಾರ ಮಾಡ್ತೀವಿ. ಅವನ ಪಾದಗಳೇ ಗತಿ ಅಂತ ಹೇಳಿ ಅವನಲ್ಲಿ ಶರಣಾಗತಿ ಮಾಡ್ತೀವಿ. ಪಾರ್ಕಡಲುಳ್ ಪಯ್ಯತ್ತು ಹಿಂಡ್ರ ಪರಮನ್ ಅಡಿಪಾಡಿ ವ್ಯೂಹ ಸ್ವರೂಪ ಅಂತ ಇದಕ್ಕೆ ಹೇಳೋದು ಅಲ್ವಾ. ಮೋಡದ ಜಲ ಅಂತ ಹೇಳ್ತೀವಿ. ಫಸ್ಟ್ ಪ್ರಳಯ ಜಲ, ನೆಕ್ಸ್ಟ್ ಬರೋದು ಮೋಡದ ಜಲ. ನಿನ್ನೆ ಹೇಳಿದೆ ಅಲ್ವಾ, ಪ್ರಳಯ ಜಲ, ಮೋಡದ ಜಲ. ಮೋಡದ ಜಲನು, ಮೋಡದಲ್ಲಿ ನೀರಿದೆ ಅಂತ ನಿಮಗೆ ಎಲ್ಲಾರ್ಗೂ ಗೊತ್ತಿದೆಯಾ ಇಲ್ವಾ? ಆ ಜ್ಞಾನ ಮುಂದಿ. ಆದ್ರೆ ನಿಮಗೆ ದಾಹ ಇದು ಏರ್ಪಟ್ಟಾಗ ಏನಾಗತ್ತೆ? ಮೋಡದ ನೀರ್ ಕೊಡಿ ಅಂದ್ರೆ ಕೊಡಕ್ಕಾಗತ್ತಾ? ನಂಗ್ ಒಂದ್ ಟಂಬ್ಲರ್ ಮೋಡ ನೀರ್ ಕೊಡಿ, ಕುಡಿಬೇಕು ಅಂದ್ರೆ ಕೊಡಕ್ಕಾಗತ್ತಾ?
ಆಗಲ್ವಾ ಅಲ್ವಾ? ಅದೇ ತರ ಕ್ಷೀರಾಬ್ಧಿನಾಥನ ಒಂದು ఇరువికియు కూడా అగైన్ మీకి ఆ క్షీరసాగరంలో పన్నగశాయి పవళించి ఉన్న భగవంతుడిని జ్ఞానం ఉంది కాబట్టి అది ఉపయోగించరాదు. కరెక్టా? ఎటువంటి లాస్ట్ క్లాస్ లో నిన్న పరమపదనాథుడై పరవాసుదేవుడై పరవం వ్యోమాకాశములో భగవంతుడు కొలవై ఉన్నాడు అని జ్ఞానం ఉంటేను పరమపద విష్ణువుని మీరు పోయి దగ్గర సేవించరాదో అటువంటి జ్ఞానము క్షీరాబ్ధినాథుడు ఉండాడు అనేది వ్యూహ స్వరూపము. పరము ವ್ಯೂಹತ್ವము. ಪಾರ್ಕಡದಲ್ಲಿ ಅಂದ್ರೆ ಕ್ಷೀರಸಾಗರದಲ್ಲಿ ಪರಮಾತ್ಮ ನೆಪ ಮಾತ್ರ ಮಲಗಿಕೊಂಡಿದ್ದಾನೆ. ಸರ್ವವ್ಯಾಪಿಯಾಗಿ ಶ್ರೀಯಪತಿಯಾದ ಅವನ ದಿವ್ಯಪಾದಗಳನ್ನ ನಾವು ಮುಟ್ಟಿ ನಮಸ್ಕರಿಸ್ಬೇಕಾದ್ರೆ ಅವನನ್ನ ನಾವು ಹಾಡಿ ಹೊಗಳಬೇಕು. ತಪ್ಪದೆ ನಾವು ಒಂದಿಷ್ಟು ಏನು ವ್ರತಗಳನ್ನ ಆಚರಣೆ ಮಾಡಬೇಕು. ನೈಯುಣ್ಣೋಂ ತುಪ್ಪವನ್ನ ತಿನ್ನುವುದಿಲ್ಲ, ಪಾಲುಣ್ಣೋಂ ಹಾಲನ್ನ ಕುಡಿಯುವುದಿಲ್ಲ. we are not going to consume ghee, neither we are going to consume milk. ಹಾಲನ್ನ ಕುಡಿಯುವುದಿಲ್ಲ, ತುಪ್ಪವನ್ನ ತಿನ್ನುವುದಿಲ್ಲ. ಮತ್ತೆ ಬೆಳಗಿನ ಜಾವ ಆ ಕುಳ್ಳಂಕುಳಿರ ನೀರಾಡುವುದು, ಆ ಒಂದು ತಣ್ಣನೆಯ ನೀರಲ್ಲಿ ನಾವು ಸ್ನಾನ ಮಾಡ್ತೇವೆ. ಆಮೇಲೆ ಕಣ್ಣಿಗೆ ಕಾಡಿಗೆಯನ್ನ ನೈಯುಣ್ಣೋಂ ಪಾಲುಣ್ಣೋಂ ನಾಟ್ಕಾಲೆ ನೀರಾಡಿ ಮೈಯಿಟ್ಟು ಎಳೆದೋಂ ಕಣ್ಣಿಗೆ ಕಾಡಿಗೆಯನ್ನ ಹಾಕುವುದಿಲ್ಲ. ಮಲರಿಟ್ಟಿನ ಮುಡಿಯೋಂ ಹೂವನ್ನು ನಾವು ಏನೋ ತಲೆಗೆ ಮುಡಿಯುವುದಿಲ್ಲ. ಸೊ ಮತ್ತೆ ಹೂವನ್ ಮುಡಿಯಲ್ಲ, ಕಣ್ಣಿಗೆ ಕಾಡಿಗೆ ಇಟ್ಕೊಳ್ಳಲ್ಲ, ತುಪ್ಪವನ್ನ ತಿನ್ನಲ್ಲ, ಹಾಲನ್ನ ಕುಡಿಯಲ್ಲ, ನಂತರ ಸ್ನಾನವನ್ನ ಬಿಸಿನೀರಲ್ಲಿ ಮಾಡಲ್ಲ, ತಣ್ಣೀರಲ್ಲಿ ನಾವು ಕೊಳಕ್ಕೆ ಹೋಗಿ ಮಾಡ್ತೀವಿ. ಇದೆಲ್ಲ ಯಾವುದನ್ನ ಸೂಚಿಸುತ್ತೆ? ಏನ್ ಸ್ಲಿಮ್ ಆಗ್ಬೇಕು ಅಂತ ಡಯಟ್ ಮಾಡ್ತಾ ಇದಾರಾ? ಸಾತ್ವಿಕತೆ ಇರ್ಬೇಕು ಅಂತ ಸರ್, ಸಾತ್ವಿಕ ಆಹಾರ ತಗೋಬೇಕು ಅಂತ. ತುಪ್ಪ ಮತ್ತೆ ಹಾಲು ಎಲ್ಲ ಸಾತ್ವಿಕತಾನೆ. ರಾಜಸಿಕ ತಾಮಸಿಕ ಅಂತ ಯಾರಾದ್ರೂ ಹೇಳಿದ್ರ? ಹೂವೆಲ್ಲ ತಗೊಂಡ್ರೆ ಕಾಮ ಜಾಸ್ತಿ ಆಗುತ್ತಂತ ಸರ್. ಈರುಳ್ಳಿ ಬೆಳ್ಳುಳ್ಳಿ ತಿಂದ್ರೆ ಕಾಮ ಜಾಸ್ತಿ ಆಗುತ್ತೆ. ಅಶೈವಗಳನ್ನೆಲ್ಲ ತಿಂದ್ರೆ ಜಿಜ್ಞಾಸೆ ಜಾಸ್ತಿ ಆಗುತ್ತೆ. ಆಯ್ತಾ? ಮತ್ತೆ ಈರುಳ್ಳಿ ಬೆಳ್ಳುಳ್ಳಿ ತಿಂದ್ರೆ ಕಾಮ ಒಂದೇ ಜಾಸ್ತಿ ಆಗೋದಿಲ್ಲ, ಇದು ಆರೋಗ್ಯನೂ ಜಾಸ್ತಿ ಆಗುತ್ತೆ. ಎರಡೂ ಉಂಟದ್ರಲ್ಲಿ. ಬೋತ್ ದ ಸೈನ್ಸ್ ಇಟ್ ಹ್ಯಾಸ್ ಅಲ್ವಾ? ವ್ರತವನ್ನೇ ಏನಕ್ಕೆ? ಹಾಲನ್ ಕುಡಿಯಲ್ಲ, ತುಪ್ಪ ಹಾಕೊಳ್ಳಲ್ಲ, ಕಣ್ಣಿಗೆ ಕಾಡಿಗೆ ಹಾಕೊಳ್ಳಲ್ಲ, ನಂತರ ಹೂ ಮುಡಿಯಲ್ಲ, ಮತ್ತೆ ತಣ್ಣಗಿರೋ ಇದ್ರಲ್ಲಿ ಸ್ನಾನ ಮಾಡ್ತೀವಿ. ಇಂಥ ವ್ರತನ ಎಲ್ಲಾದ್ರು? ವ್ರತದಲ್ಲಿ ನೀವೇನ್ ಮಾಡ್ತೀರಾ? ತುಪ್ಪ ಅಡಿಗೆ ಮಾಡ್ತೀರಾ? ಇದಕ್ಕೂ ಮುಂದಿನ ಶ್ಲೋಕದಲ್ಲಿ ಚೆನ್ನಾಗಿ ರೆಡಿಯಾಗಿ ಸ್ನಾನಕ್ಕೆ ಹೋಗ್ಬೇಕು ಅಂತ ಇತ್ತಲ್ಲ ಸರ್, ಮತ್ತೆ ಇಲ್ಲಿ ಈ ತರ ಹೇಳ್ತಿದ್ದಾರೆ. ಅದಕ್ಕೆ ನಾನು ಕೇಳ್ತಾ ಇರೋದು, దానికి నేను పడుతా ఉండేది. ಸರ್ ನಮ್ಮ ಇಂದ್ರಿಯಗಳ ಮೇಲೆ ಕಂಟ್ರೋಲ್ ಯಾವ ರೀತಿ? ఆహారం పైన అలంకారం పైన ధ్యాస లేకుండా దేవుని పైన భక్తితోనే చేయాలనే సార్. ఓకే, వెరీ గుడ్. ఆహారం పైన కానీ అలంకారం పైన కానీ ఏదో ధ్యానం ఇకూడదు అనే ఒక బిడ్డ చాలా భూషణము వేసుకొని పోవాలా నది తీరానికి స్నానానికి అని చెప్పి అక్కర్లేదు కదా, చెప్తారే మరి. ಸ್ನಾನಕ್ಕೆ ಹೋಗೋರು ಎಲ್ಲಾ ಭೂಷಣಗಳು ಭೂಷಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾಳೆ. ನೋಡಿದ್ರೆ ಕಣ್ಣಿಗೆ ಕಾಡಿಗೆ ಹಾಕೊಳ್ಳಲ್ಲ, ತಲೆಗೆ ಹೂ ಮುಡ್ಕೊಳ್ಳಲ್ಲ. ಇದು ಯಾವ ತರದ್ದು ವ್ರತ ಇದು? ಹೂ ಮುಡಿಯಲ್ಲ ಅಂತ
നെയ്യുണ്ണോം പാലുണ്ണോം ನಾಟ್ ಕಾಲೇಜ್ ಅರ್ಲಿ ಮಾರ್ನಿಂಗ್ ನೀರಾಡಿ ತಣ್ಣಗಿರೋ ನೀರಲ್ಲಿ ನಾನ್ ಸ್ನಾನ ಮಾಡ್ತೀನಿ. ಮಲರ್ ಇಟ್ಟು ನಾ ಮುಡಿಯೋಂ. ಅಂದ್ರೆ ಅವೆಲ್ಲ ದೇವರಿಗೆ ನೈವೇದ್ಯ ಅಂದ್ರೆ ಇಟ್ ಬಿಲಾಂಗ್ಸ್ ಓನ್ಲಿ ಟು ಹಿಮ್, ಅವನಿಗೆ ಮಾತ್ರ. ಮತ್ತಿನ್ನೇನ್ ಅಲಂಕಾರ ಮಾಡ್ಕೋತೀರಾ ಅಲ್ಲಿ? ಹೂವಿಲ್ಲ, ಕಾಡಿಗೆ ಇಲ್ಲ, ಏನ್ ಅಲಂಕಾರ ಮಾಡ್ಕೋತೀರಾ ಮತ್ತೆ? ನಮ್ ಭಕ್ತಿನೇ ಅಲಂಕಾರ. ಸರ್ ಈ ಹಾಲು ನೆಯ್ಯಿ ಇದೆಲ್ಲ ಭೋಗ ಸರ್, ಅದಕ್ಕೆ ತಗೋಬಾರ್ದು ಅಂತನಾ? ಯಾವ ಭೋಗ್ಯವಾದ ವಸ್ತುಗಳಲ್ಲೂ ನಮ್ಮ ಗಮನವು ಇರ್ಕೊಡ್ದು. ತುಪ್ಪ ಘೃತ ವೆರಿ ಗುಡ್, ಭೋಗ ಅಂತ ನಿಮ್ಮ ಬಾಯಲ್ಲಿ ಬರ್ಲಿ ಅಂತ ನಾ ಕಾಯ್ತಾ ಇದ್ದೆ. ಎಕ್ಸಾಕ್ಟ್ಲಿ ದ ಸೇಮ್ ಆನ್ಸರ್. ಭೋಗ್ಯವಾದ ವಸ್ತು ಯಾವುದು? ತುಪ್ಪ. ತುಪ್ಪ ಎರಡು, ಒಂದು ಭೋಗ, ಇನ್ನೊಂದು ಯೋಗ. ತುಪ್ಪವನ್ನ ನಾವು ಆಯುರ್ವೇದಿಕ್ ಮೆಡಿಸಿನ್ಸ್ಗೂ ಉಪಯೋಗಿಸ್ತೀವಿ, ಅದು ಯೋಗ. ಅದೇ ತುಪ್ಪವನ್ನ ಜೀರ್ಣ ಆಗಕ್ಕೆ ಸಾರನ್ನಕ್ಕೋ ಎಲ್ಲಾ ಬಿಸಿ ಅನ್ನಕ್ಕೂ ಒಂಚೂರು ಅನ್ನಶುದ್ಧಿ ಅಂತ ಹಾಕ್ತಿವಿ ಅಲ್ವಾ, ಅದು ಭೋಗ. ಅದೇ ತುಪ್ಪವನ್ನ ಭಗವಂತನಿಗೆ ಘೃತದ ದೀಪ ಹಚ್ಚಕ್ಕೂ ಉಪಯೋಗಿಸ್ತೀವಿ, ಅದು ಯೋಗವೂ ಅಲ್ಲ ಭೋಗವೂ ಅಲ್ಲ, ಅರ್ಪಿಸುವ ಪಾರಮಾರ್ಥಿಕ. ಲೆವೆಲ್. ಫಸ್ಟ್ ಕ್ಯಾಟಗರಿ, ದ ವೆರಿ ಫಸ್ಟ್ ಕ್ಯಾಟಗರಿ ಯಾವುದು? ಚಪಲ. ಏನೋ ಅನ್ನ ಶುದ್ಧಿ ಆಗ್ಬೇಕು, ಅನ್ನಕ್ಕೆ ಒಂದು ದಿವ್ಯ ಪರಿಮಳ ಸೇರ್ಬೇಕು, భోగ. ఫస్ట్ లెవెల్ అందరూ థింక్ చేసేది భోగాని కాబట్టి ఇంకేమి థింక్ చేయరు. సో ద ఫస్ట్ లెవెల్ ఇస్ భోగ, ఆ ತುಪ್ಪ ಅನ್ನೋದು. ಸೆಕೆಂಡ್ ಲೆವೆಲ್ ಯೋಗ. ತುಪ್ಪವಿಲ್ಲದೆ ಏನಾದ್ರೂ ಆಯುರ್ವೇದಿಕ್ ಲೇಖ್ಯ ಇದೆಯಾ? ಘೃತಂ. ಇನ್ಫ್ಯಾಕ್ಟ್ ತುಪ್ಪದಿಂದ ದಪ್ಪ ಆಗಲ್ಲ ಯಾರು. ಇಟ್ ಇಸ್ ಅ ರಾಂಗ್ ಕಾನ್ಸೆಪ್ಟ್. చాలా నైన్ తింటే దప్పమవుతాను అనేది రాంగ్ కాన్సెప్ట్. నైన్ తిండి దప్ప ಆಗಲ್ಲ. ಬೇಡದೇ ಇರೋ ಚೀಸು, ಬೇಡದೇ ಇರೋ ಫ್ರೆಶ್ ಕ್ರೀಮ್ಸ್ ಅಲ್ವಾ, ಮತ್ತೆ ಮೈದಾ, ಸಕ್ಕರೆ, ಇದ್ರಲ್ಲಿ ದಪ್ಪ ಆಗ್ತಾರೆ ಹೊರತು. ಹ್ಯಾವ್ ಯು ಸೀನ್ ಎನಿಬಡಿ ಈಟಿಂಗ್, ಕನ್ಸ್ಯೂಮಿಂಗ್ ಘೀ ಅಂಡ್ ಗೆಟಿಂಗ್ ಫ್ಯಾಟ್? It is in fact a good cholesterol which is going to flush out the bad cholesterol as well. ಗೊತ್ತಾಯ್ತಾ? ನಮ್ಮ ಅಜ್ಜಿ ಕೋಡ್ಬಳೆ ಯಾವತ್ತೂ ಎಣ್ಣೆಲೆ ಮಾಡ್ತಾ ಇರ್ಲಿಲ್ಲ, ಗೊತ್ತಾ ನಿಮ್ಗೆ? ತುಪ್ಪದಲ್ಲಿ ಕೋಡ್ಬಳೆ ಮಾಡೋರು. ತುಪ್ಪದಲ್ಲಿ ಚಕ್ಲಿ ಅದೆಲ್ಲ ಮಾಡ್ತಾ ಇರ್ಲಿಲ್ಲ, ಯಾಕಂದ್ರೆ ಚಕ್ಲಿಗೆ ಒಂದಿಷ್ಟು ಬೆಣ್ಣೆ ಹಾಕೋರು. ಚಕ್ಲಿ, ತೇಂಗೋಳು, ಮುಚ್ಚವ್ರೆ, ಮತ್ತೆ ಚಕ್ಕೆ ವಡೆ, ಅದಕ್ಕೆಲ್ಲ ಏನೋ ತುಪ್ಪದಲ್ಲಿ ಕರಿತಿರ್ಲಿಲ್ಲ, ಯಾಕಂದ್ರೆ ಅದಕ್ ಬೆಣ್ಣೆ ಬೀಳೋದು. ಕಲ್ಸವಾಗ ಸಾಟಿ ಹೊಡ್ಕೊಂಡು ಚೆನ್ನಾಗಿ ನೊರೆ ಬರೋ ತರ ಸಾಟಿ ಹೊಡಿಯೋರು ಬೇಸಿನಲ್ಲಿ ಬೆಣ್ಣೆ. ಅದಕ್ಕೆ ಚೆನ್ನಾಗಿ ಇದು ಏನೋ ಚಕ್ಲಿ ಹಿಟ್ಟು, ಮುಚ್ಚೇರ್ ಹಿಟ್ಟು ಮತ್ತೆ ತೇಂಗೋಳ ಹಿಟ್ಟು ಹಾಕಿ ಚೆನ್ನಾಗಿ ಜೀರಿಗೆ, ಇಂಗು ಎಲ್ಲ ಹಾಕಿ, ಉಪ್ಪು, ಕಾಗಿರ ನಮ್ಮಲ್ಲಿ ಹಾಕಲ್ಲ, ಸಪ್ಪಗೆ ಇರುತ್ತೆ ನಮ್ಮಲ್ಲಿ, ಬೆಳ್ಳಗೆ ಇರುತ್ತೆ ನೋಡಕ್ಕೆ. ಒಳ್ಳೆ ಕ್ರೀಮ್ ಕಲರ್, ಹಾಲ್ ಬಿಳುಪು ಮಾಡೋರು. ಅದನ್ನ ಅದ್ರಲ್ಲಿರೋ ಬೆಣ್ಣೆ ತುಪ್ಪವಾಗಿ ಪರಿಮಣಿಸೋದು, ಯಾಕಂದ್ರೆ ಎಣ್ಣೆಯಲ್ಲಿ ಬೀಳೋದಲ್ವಾ ಟೆಂಪರೇಚರ್ಗೆ. ಆದ್ರೆ ಕೋಡ್ಬಳೆ ಮತ್ತೆ ತೆಂಗಿನಕಾಯಿ ವಡೆ ಅದ್ ಎರಡಕ್ಕೂ ತುಪ್ಪನೂ ಇಲ್ಲ, ಎಣ್ಣೆನೂ ಇಲ್ಲ, ತೆಂಗಿನಕಾಯಿ ಜಿಡ್ಡು ಮಾತ್ರ ಅದಕ್ಕೆ. ಆಯ್ತಾ? ಕೋಡ್ಬಳೆಗೂ ಅಷ್ಟೇನೆ ತೆಂಗಿನಕಾಯಿ ಜಿಡ್ಡು. ಅದೇ ರೀತಿ ತೆಂಗಿನಕಾಯಿ ವಡೆ, ಅದಕ್ಕೂ ತೆಂಗಿನಕಾಯಿ ಜಿಡ್ಡೆ. ಅದಕ್ಕೇನ್ ಮಾಡೋರು? ಡೀಪ್ ಫ್ರೈ ತುಪ್ಪದಲ್ಲಿ ಮಾಡೋರು. ತೆಂಗಿನಕಾಯಲ್ಲಿ ವಡೆ ಮಾಡ್ತಾರ ಸರ್? ಹೌದು, ಶೇಂಗಾ ವಡೆ ಅಂತ ನಮ್ಮ ಊರ್ ಕಡೆ ಮಾಡ್ತೀವಿ. ಹೆಂಗೆ ಅಂದ್ರೆ ಒಂದು 2-3 ತೆಂಗಿನಕಾಯಿ ಒಡ್ಕೊಂಡು ಚೆನ್ನಾಗಿ ತುರುಕೊಂಡಿರ್ತೀವಿ, ಅದಕ್ಕೆ ಒಣಮೆಣಸಿನ್ಕಾಯಿ, ಇಷ್ಟು ಇಂಗು, ಕಲ್ಲುಪ್ಪು ಹಾಕಿ ಚೆನ್ನಾಗಿ ರುಬ್ತೀವಿ. ರುಬ್ಬಿಬಿಟ್ಟು ಅದಕ್ಕೆ ಎಷ್ಟು ಹಿಟ್ಟು ಹಿಡಿಸುತ್ತೋ ಅಷ್ಟು ಇದು ಅಕ್ಕಿ ಹಿಟ್ಟು. ಆಮೇಲೆ ಒಂಚೂರು ಗರಿ ಬರಕ್ಕೆ ಹುರ್ಗಡ್ಲೆ ಮನೇಲೆ ಒಂಚೂರು ಪುಡಿ ಮಾಡಿ ಹಾಕ್ತಿವಿ. ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಜೀರಿಗೆ ಹಾಕೋಬಹುದು, ಎಳ್ಳು ಜೀರಿಗೆ ಮೇಲೆ, ಇಲ್ದಿದ್ರೆ ಬೇಕೇ ಇಲ್ಲ, ಇಷ್ಟೇ ಸಾಕು. ಆ ತೆಂಗಿನಕಾಯಿಗೆ ಎಷ್ಟು ಹಿಟ್ಟು ಹಿಡಿಸುತ್ತೋ
ಹಾಕೊಂಡು ಅದನ್ನ ತುಪ್ಪದಲ್ಲಿ ಕರಿಬೇಕು. ಹುರ್ಗಡಲೆ ಅಂದ್ರೆ ಏನು? ನೆಲಗಡಲೆ ಪಪ್ಪು ಏನ್ ಚಿಂಚಣಿ ಬೇರ್ಸೆನಗ್ ಪಪ್ಪು. ಚನಿ ಉಟ್ಟಿ ಚನಿಪಪ್ಪು. ಪುಟಾಣಿ ಹುರ್ಗಡ್ಲೆ ಪುಟಾಣಿ ಉಟ್ಟಿ ಚನಿಪಪ್ಪು. ಫ್ರೈಡ್ ತಿನ್ನೇ ಚೆನ್ನಿಪಪ್ಪು. ಅದೇ ಎಳ್ಳಗ್ ಹಾಕ್ತಾರಲ್ಲ ನಿರ್ಮಲಾ ಆಂಟಿ, ಎಳ್ಳು ಎಷ್ಟು ಹಾಕ್ತಾರೆ ಅದು ಅಷ್ಟನ್ನ ಹಾಕಿ, ಅದ್ ಜಾಸ್ತಿ ಅಲ್ಲ, ಸ್ವಲ್ಪ ಗರಿ ಬರ್ಲಿ ಅಂತ ಅಷ್ಟೇನೆ. ಬರೀ ಅಕ್ಕಿ ಹಿಟ್ಟು ಗರಿ ಬರಲ್ಲ ಒಂದೊಂದ್ಸಲ, ನಾರ್ ಬಂದ್ಬಿಡುತ್ತೆ. ಅದಕ್ಕೆ ಇದು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಲಸ್ಬಿಟ್ಟು ತುಪ್ಪದಲ್ಲಿ ಡೀಪ್ ಫ್ರೈ ಮಾಡೋರು. ಈಗ್ಲೂ ನಮ್ಮಮ್ಮ ಗೋಕುಲಾಷ್ಟಮಿಗೆಲ್ಲ ಮಾಡ್ತಾರೆ. ತುಪ್ಪದಲ್ಲಿ ಮಾಡಿದ್ರೆ ಫ್ಯಾಟ್ ಆಗಲ್ವಾ ಅಂತ ಎಲ್ಲಾರು, ತುಪ್ಪ ಫ್ಯಾಟೇ ಅಲ್ಲ, ಇಟ್ ಇಸ್ ಅ ಗುಡ್ ಕೊಲೆಸ್ಟ್ರಾಲ್, ಇಟ್ ವಿಲ್ ನೆವರ್ ಬಿಕಮ್ ಫ್ಯಾಟ್. ಕೋಡ್ಬಳೆಗೆ ತೆಂಗಿನಕಾಯಿ ವಡೆಗೆ ಮಾತ್ರ ತುಪ್ಪ ಬೆಣ್ಣೆ ಹಾಕದೇ ಇರೋದ್ರಿಂದ ಆ ತುಪ್ಪದಲ್ಲೇ ಕರಿಯೋರು, ಡೀಪ್ ಫ್ರೈ ಮಾಡಿ. ತುಪ್ಪದ ಘಮನೂ ಇರಲ್ಲ, ಅದು ಟೇಸ್ಟ್ ಮಾತ್ರ ಡಿಫರ್ ಆಗತ್ತಷ್ಟೇ. ಇಟ್ ವಿಲ್ ನಾಟ್ ಹ್ಯಾವ್ ದಟ್ ಫ್ಲೇವರ್ ಆಫ್ ಘೀ. ಆ ತರ ಈ ಭೋಗಕ್ಕೆ ಸಂಬಂಧಪಟ್ಟದ್ದು ತುಪ್ಪ ಅಂದ್ರೆ ಇಲ್ಲಿ ಲಿಟ್ರಲ್ ಆಗಿ ತುಪ್ಪ ತಿಂತೀನಿ ಅಂತ ಅಲ್ಲ ಮೀನಿಂಗು. ಎನಿಥಿಂಗ್ ದಟ್ ಇಸ್ ಗಿವಿಂಗ್ ಅಸ್ kind of manual pleasure or worldly pleasure. Okay, got it everybody? ಈಗ ಯಾರೋ ಒಂದು ಬಾಟಲ್ ತುಪ್ಪ ಈ ಇಟ್ಟಿರೋರು, ಇನ್ನು ಅದಕ್ಕೆಲ್ಲ 3 ವಯಸ್ಸು, ತಿನ್ನು ತುಪ್ಪ ನಂದಿನಿ ಬಾಟ್ಲ ತಂದು ಕೊಟ್ಟಿದೀವಿ, ಅದಕ್ಕೆ ಎಲ್ಲಿಂದ ತುಪ್ಪ ಬರಕ್ ಸಾಧ್ಯ? ತುಪ್ಪು ಇಲ್ಲ ಗಿಪ್ಪು ಇಲ್ಲ, ಪಾಪ ಬಡಪಾಯಿ ಆ ಪೆರಿಯಾಳ್ವಾರು ಬರೀ ಪುಷ್ಪ ಕೈಂಕರ್ಯ ಮಾಡ್ಕೊಂಡು ಕೂತಿದ್ದಾರೆ, ಎಲ್ಲಿಂದ ತುಪ್ಪ ತರ್ತಾರೆ? ಇಷ್ಟಕ್ಕೂ 1 ಲೀಟರ್ ಹಾಲು ಬರುತ್ತೋ ಇಲ್ವೋ ನೆಟ್ಟು ಗೊತ್ತಿಲ್ಲ ಅಲ್ವಾ? ಅಂತದ್ರಲ್ಲಿ ನೋ ಅಂತ ಇವಳು ಅನೌನ್ಸ್ ಮಾಡಿದ್ರೆ ಈಗ ನೀನ್ ತಿನ್ನು ಅಂತ ಯಾವನ್ ಬಲವಂತ ಮಾಡ್ದ ಅಂತ ಕೇಳ್ತಾ ಇರ್ತಾನೆ. ಇಟ್ ಇಸ್ ನಾಟ್ ಲಿಟ್ರಲಿ ಘೀ. ಎನಿಥಿಂಗ್ ದಟ್ ಇಸ್ ಹ್ಯಾವಿಂಗ್ ಅ ವರ್ಲ್ಡ್ಲಿ ಸ್ಯಾಟಿಸ್ಫ್ಯಾಕ್ಷನ್, ಅದು ವರ್ಲ್ಡ್ಲಿ ಏನು ಡಿಸೈರ್ಸ್, ಮೆಟೀರಿಯಲ್ಸ್ಟಿಕ್ ಡಿಸೈರ್ ಅಂತ ಅದಕ್ಕೆ ಹೇಳೋದು ಅಲ್ವಾ? ಆ ತರದ ಭೋಗ್ಯದ ಕಡೆಗೆ ನಾವು ಗಮನವನ್ನ ಹರಿಸುವುದಿಲ್ಲ. ನೆಕ್ಸ್ಟ್ ಪಾಲುಣ್ಣೋ, ಹಾಲು. ಆದ್ರೆ ತಾನು ಈ ಭೋಗ್ಯದ ಕಡೆಗೆ ಗಮನ ಹರಿಸುವುದಿಲ್ಲ ಅಂತ ಕೊಟ್ಟಿದ್ದಾಳೆಯೇ ಹೊರತು ಭಗವಂತನಿಗೆ ತುಪ್ಪದ ದೀಪ ನಾವು ಹಚ್ಚುವುದಿಲ್ಲ ಅಂತ ಹೇಳಿಲ್ಲ. ಹೇಳಿದಾಳ? ಅದ್ ಹೇಳಿಲ್ಲ, ಅದು ಮಾಡ್ತಾಳೆ ಬೇಕಾದ್ರು ಅಲ್ವಾ? ಪಾಲುಣ್ಣೋ, ಹಾಲು ಕುಡಿಯುವುದಿಲ್ಲ. ಏನಕ್ಕೆ ಹಾಲು ನಿಷಿದ್ಧ? ಇದು ಭೋಗ್ಯ ಸರಿ. ಹಾಲು ನಮ್ ಬ್ರಾಹ್ಮಣರಿಗಿರೋದೇ ಹಾಲು, ಮೊಸರು, ಹಾಲು, ತುಪ್ಪ, ಬೆಣ್ಣೆ, ಬರೀ ಇಷ್ಟೇ. ನಾವೇನ್ ಈರುಳ್ಳಿ ತಿನ್ನಲ್ಲ, ಬೆಳ್ಳುಳ್ಳಿ ತಿನ್ನಲ್ಲ, ಬರೀ ಇಂಗು, ತೆಂಗು, ಬೇಳೆ ಅಷ್ಟೇ ನಮಗೆ. ಅದ್ ಬಿಟ್ರೆ ಬೇರೆ ಇಲ್ಲ ಶಕ್ತಿಗೆ. ಮೈ ಕೈ ಕಾಲಲ್ಲಿ ಇಷ್ಟು ಶಕ್ತಿ ಅಷ್ಟೇ ಎಲ್ಲ ಒಳ್ಳೇದೆಲ್ಲ ತಿಂತಾ ಇರೋದು ನೀವೇ ಅಷ್ಟೇ ಅಂತೀರಲ್ಲ? ಅಲ್ಲ, ಚಿಕನ್, ಮಟನ್ ಅದ್ರಲ್ಲೆಲ್ಲ ಎಷ್ಟೋ. ಈಗ ಮಶ್ರೂಮ್ ತಿಂತೀರಾ ನೀವು? ಅದ್ ಯಾವ್ದೋ ಏನೋ ಅಮಿನೋ ಆಸಿಡ್ಸ್ ಏನೋ, ಅದು ತುಂಬಾ ಪ್ರೋಟೀನ್ ಅದು ಮಶ್ರೂಮ್. ನಮ್ಗೆ ತಿನ್ನಕ್ ಆಗಲ್ಲ. ಗೋಬಿ ತಿಂತೀರಾ, ವಿಚ್ ವಿ ಡೋಂಟ್ ಈಟ್. ಡ್ರಮ್ ಸ್ಟಿಕ್ಸ್ ತಿಂತೀರಾ, ವಿಚ್ ವಿ ಕೆನಾಟ್ ಈಟ್. ಸಿ ದೇರ್ ಆರ್ ಸೋ ಮೆನಿ. ಮುಲ್ಲಂಗಿ ತಿಂತೀರಾ ನೀವು, ರಾಡಿಶ್, ವಿಚ್ ವಿ ಡೋಂಟ್ ಈಟ್. ಇವಾಗಿನ ಬ್ರಾಹ್ಮಣರನ್ನ ಬಿಟ್ಟು ಹಾಕಿ, ನಾನು ಹಳೆ ಕಾಲದ ಬ್ರಾಹ್ಮಣರನ್ನ ಹೇಳ್ತಾ ಇರೋದು. ಇವಾಗಿನ ಬ್ರಾಹ್ಮಣರು ನೀವೇ ನಾನ್ ವೆಜ್ ತಿನ್ನಲ್ಲ, ಅವರು ಚಿಕನ್ ಒಂದ 8 ಲಕ್ಷ ಮಟನ್ ಹೊಸ್ತಾನೋ ಏನೋ ಅಂತ ಅವರೇ ಕೇಳ್ತಾ ಇರ್ಬೇಕಾದ್ರೆ ಆ ತರದ ಬ್ರಾಹ್ಮಣರನ್ನ ಬಿಟ್ಟು ಹಾಕಿ. ಐ ಆಮ್ ಟೆಲಿಂಗ್ ಐಡಿಯಲ್ ಬ್ರಾಹ್ಮಣ್ ಫ್ಯಾಮಿಲಿ. ಓಕೆ, ಜನ್ವಾರ ಪಕ್ಕಕ್ಕೆ ತಗ್ಲಾಕ್ಬಿಟ್ಟು ನೀವಾದ್ರೂ ಪಾಪ ವಾರ ಅದೆಲ್ಲ ನೋಡ್ತೀರಾ. ఈ నాడు శనివారం తినరాదు, సోమవారం తినరాదు, వాళ్ళకి వారము లేదు ఏమీ లేదు, పెడితే తింటాము అని తింటారు. వాళ్ళని విడిచిపెట్టండి. ಆದ್ರೆ ನಮಗೆಲ್ಲ ಶಕ್ತಿ ಬರೋದು ಬರೀ ಇಷ್ಟೇ ಆಹಾರದಿಂದ. ಹಾಲು, ತುಪ್ಪ, ಬೆಣ್ಣೆ, ಮಜ್ಜಿಗೆ, ಮೊಸರು. ಅದಕ್ಕೆ ನಾವು 3 ಹೊತ್ತು ಮೊಸರನ್ನ ತಿಂತೀವಿ ಗೊತ್ತಾ? ಬೆಳಗ್ಗೆ ತಿಂಡಿಗೆ ಮೊಸರು ಬೇಕು. ಮೊಸರಿಲ್ಲ ಅಂದ್ರೆ ತಿಂಡಿನೇ ಮುಗಿಯಲ್ಲ. నేను 2 చపాతీ తింటాను అంటే ఒకటే పల్యం నెంచుకునేది, ఇంకొకటి గట్టి మొసరు ಬೇಕು. 3 ದೋಸೆ ತಿಂತೀನಿ ಅಂದ್ರೆ 2 ದೋಸೆ ಚಟ್ನಿನೋ ಉಪ್ಪಿನಕಾಯೋ ಆ ತರ ಪಲ್ಯಾನೋ ಏನಾದ್ರು. ಆದ್ರೆ ಇನ್ನೊಂದು ದೋಸೆ ಕಂಪಲ್ಸರಿ ಮೊಸರಲ್ಲೇ ತಿನ್ನೋದು. ಅಟ್ ದ ಎಂಡ್ ವಿಲ್ ಹ್ಯಾವ್ ಘೃತ. ತಕ್ರಂ ಶಕ್ರಸ್ಯ ದುರ್ಲಭಂ ಭೋಜನಾಂತೆ ಚಕಿಂ ಪಥ್ಯಂ.
ಭೋಜನ ಅಂತೆ ತಕ್ರಂ ಪಥ್ಯಂ. ಕಾಳಿದಾಸ ಸೇಸ್ ಭೋಜನ ಅಂತ್ಯದಲ್ಲಿ ಪಥ್ಯ ಏನು ಅಂದ್ರೆ ತಕ್ರಂ. ತಕ್ರಂ ಅಂದ್ರೆ ಗಟ್ಟಿ ಇದು ಮೊಸರು. ತುಂಬಾ ಗಟ್ಟಿನೂ ತಿನ್ಬಾರ್ದು, ಅದು ಒಳ್ಳೇದಲ್ಲ. ನಲ್ಲ ಗಟ್ಟಿ ತೈರೆ ಗಟ್ಟಿ ಸಾಪ್ಟ ಬ್ರಹ್ಮನಿಷ್ಠೆಗೆ ಹೋಗೋದು. ಚೆನ್ನಾಗಿ ನಿದ್ದೆ ಬರುತ್ತೆ ಅಲ್ವಾ? ಅದರಲ್ಲೂ ನನ್ನ ಕ್ಲಾಸಲ್ಲಿ ಕೂತ್ಕೊಂಡು ಗಟ್ಟಿ ತೈರೆ வெட்டி சாப்பிட்டா என்னமா இருக்கும்? இல்லைனாலும் பிரம்மனிஷ்டே சார், இன்னு கேட்கணுமா? ఈ నాడిగేకి ఉందా? లేకపోతేనో బ్రహ్మనిష్టే మీ క్లాస్ ಅಲ್ಲಿ బాకి అప్పుడప్పుడు పోతా ఉంటాము. ಅದೇ ನಾನ್ ವೆಜ್ ಈಟರ್ಸ್ ಗೆ ಏನ್ ಅಡ್ವಾಂಟೇಜ್ ಅಂದ್ರೆ ಯು ಹ್ಯಾವ್ ಮೋರ್ ಭುಜಬಲ ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್. ಆಕ್ಚುಲಿ ನಿಮ್ಗೆ ತುಂಬಾ ಬಲ ಇರುತ್ತೆ, ಬಲಹೀನತೆ ಕಡಿಮೆ ಇರುತ್ತೆ, ಆಮೇಲೆ ಎಂಡ್ಯೂರೆನ್ಸ್ ಜಾಸ್ತಿ ಇರುತ್ತೆ. ಇಫ್ ಎನಿ ವೈರಸ್ ಅಟ್ಯಾಕ್ಸ್ ಯು ಹ್ಯಾವ್ ದಟ್ ಕೈಂಡ್ ಆಫ್ ಸ್ಕಿಲ್ ಟು ಅಟ್ಯಾಕ್ ದ ವೈರಸ್ ಫ್ರಮ್ ಯೋರ್ ಬಾಡಿ. ವೆರಸ್ ವೆಜಿಟೇರಿಯನ್ಸ್ ಗೆ ಅಷ್ಟು ಶಕ್ತಿ ಇರಲ್ಲ. ಇರುತ್ತಾ? ಯಾವ್ದು ತಿಂತೀರಾ ಸರ್ ಅಂತ ಕೇಳ್ಬೇಡಿ ಬ್ರಾಹ್ಮಣರನ್ನ ನೀವು. ಯಾವ್ದು ಕೇಳ್ಬೇಡಿ. ಈಗೆಲ್ಲ ವೀಗನ್ಸ್ ಎಲ್ಲ ಆಗ್ತಾರಲ್ಲ, ವೀಗನ್ಸ್ ಹಾಲ್ ಕೂಡ ಕುಡಿಯಲ್ಲ, ಹಾಲಿನ ಪದಾರ್ಥ ತಿನ್ನಲ್ಲ. ಅದೊಂದು ಅಧ್ವಾನ. ಹಾಲು ಅಮೃತಕ್ ಸಮ. ಅದನ್ನ ಹೋಗಿ ಹಾಲು ಕುಡಿಯಲ್ಲ, ಮಣ್ಣು ಮಸಿ ಎಕ್ಕಡ ಅನ್ಕೊಂಡು ಬೇಡದೇ ಇರೋ ಪಿಸ್ತಾ ಅನ್ಕೊಂಡು ಅದನ್ನ ಕಚ್ಕೊಂಡ್ ಕೂತಿರ್ತವೆ. ತಿನ್ನಲ್ಲ, ಬರೀ ವೀಗನ್ನು ಎಲ್ಲ ತಿಂತಾರೆ, ಬರೀ ಬೋರ್ಡ್ ಹಾಕೊಳ್ಳೋದಷ್ಟೇನೆ. ಎಲ್ಲ ಹಿಂದೆ ನಡೆದಿರುತ್ತೆ ಅಷ್ಟೇ. ನಾವ್ ಯಾರನ್ನು ನಂಬೋಂಗಿಲ್ಲ ಮಾಮಿ. ಒಂದ್ ಹೇಳ್ತೀನಿ ಕೇಳಿ. The one who doesn't eat will not announce. The one who eats always, who puts a board that I don't eat. ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡ್ತಾನ ಅವನು. ವಿರಾಟ್ ಕೊಹ್ಲಿ ವೀಗನ್ನು. ಯಾರು? ನೀವು ಬಡ್ಸಿದೀರಾ? ಎಲ್ಲ ಸುಳ್ಳು ನ್ಯೂಸ್. ಈಗಿನ ಕಾಲದಲ್ಲಿ ಸುಳ್ಳು ಹೇಳಕ್ ಯಾರು ಅಂಜಲ್ಲ. ಎನಿ ಒಂದು ಮಾತು 3 ಸಲ ಒಬ್ರು ಬಾಯಲ್ಲಿ ಬಂತು ಅಂದ್ರೆ ಅದ್ ಸುಳ್ಳು ಅಂತ ಅರ್ಥ. ತಿಳ್ಕೊಂಡ್ಬಿಡಿ ಆಯ್ತಾ? ವೀಗನ್ನು ಪೀಗನ್ನು ಅದೆಲ್ಲ ಈಗ ಬಂದಿರೋ ಸ್ಟೈಲು ಅಷ್ಟೇ. ಈ ಸ್ಟೈಲ್ಗನ್ನೆಲ್ಲ ಎಷ್ಟು ದಿನಾನು ನಿಲ್ಲಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಮುಂಚೆಯಿಂದ ತಾಯಿ ಗರ್ಭದಿಂದ ಚಿಕನ್ ಮಟನ್ ತಿನ್ನೋರು ಅದ್ ಅವ್ರ ಅನ್ನಪೂರ್ಣೆ, ಅವ್ರು ತಿನ್ಲೇಬೇಕು. ಅವ್ರನ್ನ ಬೇಡ ಅನ್ನೋ ಹೇಳಕ್ಕೆ ಯಾವ ರೈಟ್ಸ್ ನಮಗಿಲ್ಲ. ಬಿಕಾಸ್ ಇಟ್ ಇಸ್ ದೇರ್ ಸ್ಟೇಪಲ್ ಫುಡ್. ದೇ ಹ್ಯಾವ್ ಟು. ಒಂದು ಮಹಾರಾಷ್ಟ್ರೀಯನ್ನು ಸರ್ ಈಗ ನಾವೆಲ್ಲ ತಿನ್ನಲ್ವೇ? తినాలా నా తినాలా నావెల్ల బిట్టు బిట్టిదేవి అది వయసుకి సహజంగా మీరు విడిచేది వేరే. వయసు కన్సంప్షన్ చాలా కష్టమైతుంది. సరే ఇంత దినం అంత భోగ వస్తాలంతా అంత నమలాము, అంత వేసుకొని తినాము. ఇప్పుడు వద్దు. స్వాభావికంగా మీరు విడిచారే కాబట్టి ఎవరైనా చూసి ఫోర్స్ చేసి ఎవరో ఇన్ఫ్లుయెన్స్ చేసి విడిచారా? చెప్పండా? స్వాభావికంగా విడిచే దాంట్లో ಆರೋಗ್ಯ ఉంది. ಈಗ ನೀವು ಚಿಕನ್ ಮಟನ್ ನೋಡ್ಬಿಟ್ಟು ತಿನ್ನಲ್ಲ, ಎಷ್ಟು ಚೆನ್ನಾಗಿದೆ ತಿನ್ಬಿಡೋಣ ಇವತ್ತೊಂದಿನ, ಹಿಂಗಿರುತ್ತೋ ಅದನ್ನ ತಿಂದ್ರೆ ಅಂತ ನೀವ್ ಅದ್ರ ಬಗ್ಗೆ ಯೋಚನೆ ಮಾಡಿದ್ರು ದ ಸೇಮ್ ಎನ್ಸೈಮ್ಸ್ ವಿಲ್ ಬಿಲ್ಡ್ ಅಪ್ ಇನ್ಸೈಡ್. ಬೆಟರ್ ಯು ಈಟ್, ಬೆಟರ್ యు డోంట్ స్టాప్. అదైతుందా మీకు అనురాధ ఆంటీ? అదేమిటి కయ్యలేదు. స్వాభావికంగా దాంట్లో అది నిజమైన వైరాగ్యం. నేను తిరుపావై నేర్చుకుంటా ఉంటాను. దట్ ఈస్ వై ఐ లీవ్ నాన్ వెజ్ మీన్స్ నేను ఆఫ్టర్ ఫర్గెటింగ్ తిరుపావై విల్ యూ ఇట్. అది ಸ್ವಾಭಾವಿಕమైన ಗುಣము. ಗೊತ್ತಾಯ್ತಾ? ತಿನ್ನೋರು ತಿನ್ಲೇಬೇಕು. ಅಕಸ್ಮಾತ್ ಇಷ್ಟಪಟ್ಟು ನಾ ಬಿಡ್ತೀನಿ ಚಾಲಿಂచుకుంటాను అంటే ಅದು ನೀ ಇಷ್ಟము ಅಲ್ವಾ? ತಿಂದೇ ಇರೋರು ಅದ್ರ ಬಗ್ಗೆ ಮಾತಾಡಬಾರ್ದು. ದೇ ಶುಡ್ ಶಟ್ ದೇರ್ ಮೌತ್ ಬಿಕಾಸ್ ಇಟ್ ಇಸ್ ದೇರ್ ಅನ್ನಪೂರ್ಣ. And I have never seen any non-vegetarians influencing some vegetarians saying that you also eat. No, never it happened. ನನಗೆ ಎಷ್ಟೋ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ, ನಾನ್ ವೆಜ್ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ. ಬಟ್ ಹೌ ಕ್ಯಾನ್ ಐ ಗಾಟ್ ಇನ್ಫ್ಲೂಯೆನ್ಸ್? Nowhere I got influenced. Nowhere I even got damaged by like that. They are very careful with me. ಅಲ್ವಾ? ಸೊ ಇದು ಭೋಗ ವಸ್ತುಗಳನ್ನ ತ್ಯಜಿಸುವುದು ಅಂತೆ ಹೊರತು ಇಂಟೇಕ್ ಏನು ಅಂತ ಅಲ್ಲ.
ಇಷ್ಟು ವರ್ಷ ನೀವು ನಾನ್ ವೆಜ್ తిందిದ್ದೀರಾ అల్వా అనురాధ ఆంటీ నిర్మల ఆంటీ మీకు మరి సాత్విక స్వభావం ఉందా లేదా చెప్పండి ఇప్పుడు ఉందా లేదా ఉంటేనే కదా భాగవతంలో మనసు వచ్చేది తిరుపావై నేర్చుకోవాలి అని మనసు వచ్చేది మాది కాదు లాంగ్వేಜೇ ಇದು ಮಾದು ಕಾದು ಒಂದೇ ಅಲ್ಲ ಲ್ಯಾಂಗ್ವೇಜ್ ಇದು ಇದೇನೋ ಯಾವನಿಗೆ ಗೊತ್ತು ಅಂತ ನೀವು ಬಿಡ್ಬೋದಲ್ವಾ ವೈ ದಟ್ ಮಚ್ ಭಗವದ್ ವಿಚಾರದಲ್ಲಿ ಅಷ್ಟು ಒಂದು ತಪಸ್ ತರ ಬರ್ತೀರಾ ವಾಟ್ ಇಸ್ ದಟ್ ಮೇಕಿಂಗ್ ಯು ಟು ಕಮ್ ಲೈಕ್ ದಟ್ ಇಟ್ ಇಸ್ ನಾಟ್ ದಟ್ ವಾಟ್ ಯು ಇಂಟೇಕ್ ದಟ್ ಇಸ್ ಅಫ್ಕೋರ್ಸ್ ಅ ಪಾರ್ಟ್ ಬಟ್ ನಾಟ್ ಎವ್ರಿಥಿಂಗ್ ದಟ್ ಇಸ್ ಅಲ್ವಾ ಸಾತ್ವಿಕತೆ ಅನ್ನೋದು ಹೃದಯದಲ್ಲಿ ಬರಬೇಕು ಪೂರ್ವಜನ್ಮ ಸಂಸ್ಕಾರ ನಿಮ್ಮ ಹೃದಯದಲ್ಲಿ ಹುಟ್ಟಾಗಬೇಕು ನಾಟ್ ವಾಟ್ ಯು ಇಂಟೇಕ್ ಅದು ನಾನ್ ವೆಜ್ ನೀವು ಬಿಟ್ಟಿರೋದು ಏನು ನಾನು ಬಿಟ್ಟಿದ್ದೀರಾ ಅಥವಾ ಯಾರೋ ನಿಮ್ಗೆ ವಯಸ್ಸಾಯ್ತು ಬಿಟ್ಬಿಡಿ ಅಂತ ಹೇಳ್ಬಿಟ್ಟಿದ್ದೀರಾ ಸ್ವಾಭಾವಿಕವಾಗ ಒದ್ದು ನಚ್ಚಾಲು ನಮ್ಮಲ್ಲೂ ಸ್ವಲ್ಪ ಜನ ವಯಸ್ಸಾದ್ಮೇಲೆ ಒಂದಷ್ಟು ಡಿಶಸ್ ಎಣ್ಣೆದು ನಾವು ಎಷ್ಟೇ ಮಾಡಿದ್ರು ತಿನ್ನಲ್ಲ ತಿಂತಾರಾ ವಿಜಯಶ್ರೀ ಮಾಮಿ ಅಯ್ಯೋ ಬೇಕಾದಷ್ಟು ಜನ್ಮ ಪೂರ್ತಿ ತಿಂದಾಗಿದ್ಯಮ್ಮ ನಂಗೆ ಏನು ಬೇಡ ಅಂತ ಬಿಟ್ಬಿಡ್ತಾರ ಅವ್ರು ಎಣ್ಣೆ ಮುಟ್ಟಲ್ಲ ಗೋಕುಲಾಷ್ಟಮಿಲಂತೂ ಎಷ್ಟು ತರ ಎಣ್ಣೆದು ಸ್ವೀಟ್ಸ್ ಮಾಡ್ತೀವಿ ಅಂದ್ರೆ ಎಲ್ಲ ಚಪ್ರ ಕಟ್ಬೇಕಲ್ಲ ಫಲೋತ್ಸವಕ್ಕೆ ಕೃಷ್ಣನಿಗೆ ಭಕ್ಷಣಗಳ ಮಾಡಿರ್ತೀವಿ ಬಟ್ ಸಮ್ ಆಫ್ ದ ಓಲ್ಡ್ ಪೀಪಲ್ ದೇ ಕೆನಾಟ್ ಕನ್ಸ್ಯೂಮ್ ದೇ ಕೆನಾಟ್ ಡೈಜೆಸ್ಟ್ ದೇ ನೋ ದಟ್ ದೇ ಜಸ್ಟ್ ಲಿವ್ ಇಟ್ ಅಲ್ವಾ ಇಲ್ಲಿ ಭೋಗ್ಯಕ್ಕೆ ಸಮವಾದದ್ದು ತುಪ್ಪ ಅಂತ ಅವಳು ಹೇಳಿದ್ಲೆ ಹೊರತು ಲಿಟ್ರಲಿ ತುಪ್ಪ ಅಂತ ಅಲ್ಲ ಮತ್ತೆ ನಾನ್ ವೆಜ್ ಈಟರ್ಸ್ ನಾನ್ ವೆಜ್ ತಿನ್ನೋದೇ ವಾಸಿ ಅವರು ಏನಾದ್ರು ವೆಜಿಟೇರಿಯನ್ ಆಗೋಗಿದ್ರೆ ನಮ್ಗಿರೋದೇ 3/4 ಭೂಮಿ 1/4 ಭೂಮಿ 3/4 ವಾಟರ್ ಎಲ್ಲಿಂದ ಬೆಳೆ ಬೆಳೆಯೋದು ಭೂಮಿ ತಾಯಿ ಇಸ್ ನಾಟ್ ಸೋರ್ಸಬಲ್ ಇನಫ್ ಟು ಗಿವ್ ದವಸ ಧಾನ್ಯ ಟು ಎವ್ರಿ ಜೀವರಾಶಿ ಹಿಯರ್ ಬಿಕಾಸ್ ದೇ ಆರ್ ನಾನ್ ವೆಜಿಟೇರಿಯನ್ಸ್ ವಿ ಆರ್ ಏಬಲ್ ಟು ಸರ್ವೈವ್ ಇಸ್ ಇಟ್ ನಾಟ್ ಇಟ್ ಇಸ್ ಅ ಟ್ರೂ ಫ್ಯಾಕ್ಟ್ ವಿಚ್ ವಿ ಹ್ಯಾವ್ ಟು ಅಗ್ರಿ ಎಲ್ಲಾರು ವೆಜಿಟೇರಿಯನ್ ಆಗ್ಬಿಟ್ಟಿದ್ರೆ ಎಲ್ಲಿಂದ ತರೋದು ಈಗ ಇರೋದ್ರ ಬಿಲ್ಡಿಂಗ್ ಗಳನ್ನ ಒಡೆದಾಕ್ಬಿಟ್ಟು ನಾವು ಮೇಯಿಸ್ಬೇಕಿತ್ತು ಕೂತ್ಕೊಂಡು ಅಲ್ವಾ ಬಿಕಾಸ್ ಆಫ್ ನಾನ್ ವೆಜಿಟೇರಿಯನ್ Even the population of